ಎಲ್ಲರೂ ಕೂಡ ರಾಜಕಾರಣಕ್ಕೆ ಬಂದವರು ಎಲ್ಲರೂ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಸದ್ಯದಲ್ಲಿ ಪುನರಚನೆ ಆಗುವ ಸಾಧ್ಯತೆ ಇದೆ. ಅದನ್ನ ನೋಡ್ಬೇಕು, ಅದು ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಏನಿಲ್ಲ. ಈಗ ಅಸೆಂಬ್ಲಿ ಮುಗಿದಿದೆ, ಇನ್ನು ಮುಂದೆ ಏನೇನಾಗುತ್ತೋ ನೋಡ್ಬೇಕು. ಅದೆಲ್ಲ ಮಾಧ್ಯಮದ ಸೃಷ್ಟಿ. ಅದೇನಾಗುತ್ತೆ ಬಿಡುತ್ತೆ ಅಂತ ಹೇಳಿ ಯಾರನ್ನು ಕೇಳಿ ಮಾಡೋದಿಲ್ಲ. ಹೈಕಮಾಂಡ್ನವ್ರು ಮಾಡೇ ಮಾಡ್ತಾರೆ. ಬೆಂಬಲಿಗೆ ಒಬ್ಬ ಎಫೆಕ್ಟ್ ಚಂದ್ರಪ್ಪ ಅಂತ ಹೇಳಿ ಎಲ್ಲ ಜನರಲ್ಲಿ ಎದುರಿಸಿ ಅಲ್ಲ, ಅದೆಲ್ಲ ಕೇಳಿ ಯಾವನಾರ ಹೇಳ್ಕೊಳ್ಳಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಕಂಪ್ಲೇಂಟ್ ಎನ್ಕ್ವೈರಿ ಮಾಡ್ತಾರೆ. ಪೊಲೀಸರು ಇದ್ದಾರೆ. ಅಧಿಕಾರ ಹಂಚಿಕೆ ಸರ್, ಸಿಎಂ ಅಧಿಕಾರ ಹಂಚಿಕೆ ನೋಡಿ, ಅದೆಲ್ಲ ನಾವು ಊಹಾಪೋಹಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ವರಿಷ್ಠರು ತೀರ್ಮಾನ ಮಾಡ್ತಾರೆ. ವರಿಷ್ಠರು ತೀರ್ಮಾನ ಮಾಡ್ತಾರೆ. ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ನಾವು ಯಾರು ಮಾಡಕ್ ಅದಕ್ಕೆ ಪ್ರತಿಕ್ರಿಯೆ ಕೊಡಕ್ಕಾಗಲ್ಲ. ಪ್ರತಿಕ್ರಿಯೆ ಕೊಡೋದು ತಪ್ಪಾಗ್ತದೆ. ಎಲ್ಲರೂ ಕೂಡ ರಾಜಕಾರಣಕ್ಕೆ ಬಂದವರು ಎಲ್ಲರೂ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಸದ್ಯದಲ್ಲಿ ಪುನರಚನೆ ಆಗುವ ಸಾಧ್ಯತೆ ಇದೆ. ಅದನ್ನ ನೋಡ್ಬೇಕು, ಅದು ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಏನಿಲ್ಲ. ಈಗ ಅಸೆಂಬ್ಲಿ ಮುಗಿದಿದೆ, ಇನ್ನು ಮುಂದೆ ಏನೇನಾಗುತ್ತೋ ನೋಡ್ಬೇಕು. ಅದೆಲ್ಲ ಮಾಧ್ಯಮದ ಸೃಷ್ಟಿ. ಅದೇನಾಗುತ್ತೆ ಬಿಡುತ್ತೆ ಅಂತ ಹೇಳಿ ಯಾರನ್ನು ಕೇಳಿ ಮಾಡೋದಿಲ್ಲ. ಹೈಕಮಾಂಡ್ನವ್ರು ಮಾಡೇ ಮಾಡ್ತಾರೆ. ಬೆಂಬಲಿಗೆ ಒಬ್ಬ ಎಫೆಕ್ಟ್ ಚಂದ್ರಪ್ಪ ಅಂತ ಹೇಳಿ ಎಲ್ಲ ಜನರಲ್ಲಿ ಎದುರಿಸಿ ಅಲ್ಲ, ಅದೆಲ್ಲ ಕೇಳಿ ಯಾವನಾರ ಹೇಳ್ಕೊಳ್ಳಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಕಂಪ್ಲೇಂಟ್ ಎನ್ಕ್ವೈರಿ ಮಾಡ್ತಾರೆ. ಪೊಲೀಸರು ಇದ್ದಾರೆ. ಅಧಿಕಾರ ಹಂಚಿಕೆ ಸರ್, ಸಿಎಂ ಅಧಿಕಾರ ಹಂಚಿಕೆ ನೋಡಿ, ಅದೆಲ್ಲ ನಾವು ಊಹಾಪೋಹಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ವರಿಷ್ಠರು ತೀರ್ಮಾನ ಮಾಡ್ತಾರೆ. ವರಿಷ್ಠರು ತೀರ್ಮಾನ ಮಾಡ್ತಾರೆ. ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ನಾವು ಯಾರು ಮಾಡಕ್ ಅದಕ್ಕೆ ಪ್ರತಿಕ್ರಿಯೆ ಕೊಡಕ್ಕಾಗಲ್ಲ. ಪ್ರತಿಕ್ರಿಯೆ ಕೊಡೋದು ತಪ್ಪಾಗ್ತದೆ. ಎಲ್ಲರೂ ಕೂಡ ರಾಜಕಾರಣಕ್ಕೆ ಬಂದವರು ಎಲ್ಲರೂ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಸದ್ಯದಲ್ಲಿ ಪುನರಚನೆ ಆಗುವ ಸಾಧ್ಯತೆ ಇದೆ. ಅದನ್ನ ನೋಡ್ಬೇಕು, ಅದು ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಏನಿಲ್ಲ. ಈಗ ಅಸೆಂಬ್ಲಿ ಮುಗಿದಿದೆ, ಇನ್ನು ಮುಂದೆ ಏನೇನಾಗುತ್ತೋ ನೋಡ್ಬೇಕು. ಅದೆಲ್ಲ ಮಾಧ್ಯಮದ ಸೃಷ್ಟಿ. ಅದೇನಾಗುತ್ತೆ ಬಿಡುತ್ತೆ ಅಂತ ಹೇಳಿ ಯಾರನ್ನು ಕೇಳಿ ಮಾಡೋದಿಲ್ಲ. ಹೈಕಮಾಂಡ್ನವ್ರು ಮಾಡೇ ಮಾಡ್ತಾರೆ. ಬೆಂಬಲಿಗೆ ಒಬ್ಬ ಎಫೆಕ್ಟ್ ಚಂದ್ರಪ್ಪ ಅಂತ ಹೇಳಿ ಎಲ್ಲ ಜನರಲ್ಲಿ ಎದುರಿಸಿ ಅಲ್ಲ, ಅದೆಲ್ಲ ಕೇಳಿ ಯಾವನಾರ ಹೇಳ್ಕೊಳ್ಳಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಕಂಪ್ಲೇಂಟ್ ಎನ್ಕ್ವೈರಿ ಮಾಡ್ತಾರೆ. ಪೊಲೀಸರು ಇದ್ದಾರೆ. ಅಧಿಕಾರ ಹಂಚಿಕೆ ಸರ್, ಸಿಎಂ ಅಧಿಕಾರ ಹಂಚಿಕೆ ನೋಡಿ, ಅದೆಲ್ಲ ನಾವು ಊಹಾಪೋಹಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ವರಿಷ್ಠರು ತೀರ್ಮಾನ ಮಾಡ್ತಾರೆ. ವರಿಷ್ಠರು ತೀರ್ಮಾನ ಮಾಡ್ತಾರೆ. ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ನಾವು ಯಾರು ಮಾಡಕ್ ಅದಕ್ಕೆ ಪ್ರತಿಕ್ರಿಯೆ ಕೊಡಕ್ಕಾಗಲ್ಲ. ಪ್ರತಿಕ್ರಿಯೆ ಕೊಡೋದು ತಪ್ಪಾಗ್ತದೆ. ಎಲ್ಲರೂ ಕೂಡ ರಾಜಕಾರಣಕ್ಕೆ ಬಂದವರು ಎಲ್ಲರೂ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಸದ್ಯದಲ್ಲಿ ಪುನರಚನೆ ಆಗುವ ಸಾಧ್ಯತೆ ಇದೆ. ಅದನ್ನ ನೋಡ್ಬೇಕು, ಅದು ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಏನಿಲ್ಲ. ಈಗ ಅಸೆಂಬ್ಲಿ ಮುಗಿದಿದೆ, ಇನ್ನು ಮುಂದೆ ಏನೇನಾಗುತ್ತೋ ನೋಡ್ಬೇಕು. ಅದೆಲ್ಲ ಮಾಧ್ಯಮದ ಸೃಷ್ಟಿ. ಅದೇನಾಗುತ್ತೆ ಬಿಡುತ್ತೆ ಅಂತ ಹೇಳಿ ಯಾರನ್ನು ಕೇಳಿ ಮಾಡೋದಿಲ್ಲ. ಹೈಕಮಾಂಡ್ನವ್ರು ಮಾಡೇ ಮಾಡ್ತಾರೆ. ಬೆಂಬಲಿಗೆ ಒಬ್ಬ ಎಫೆಕ್ಟ್ ಚಂದ್ರಪ್ಪ ಅಂತ ಹೇಳಿ ಎಲ್ಲ ಜನರಲ್ಲಿ ಎದುರಿಸಿ ಅಲ್ಲ, ಅದೆಲ್ಲ ಕೇಳಿ ಯಾವನಾರ ಹೇಳ್ಕೊಳ್ಳಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಕಂಪ್ಲೇಂಟ್ ಎನ್ಕ್ವೈರಿ ಮಾಡ್ತಾರೆ. ಪೊಲೀಸರು ಇದ್ದಾರೆ. ಅಧಿಕಾರ ಹಂಚಿಕೆ ಸರ್, ಸಿಎಂ ಅಧಿಕಾರ ಹಂಚಿಕೆ ನೋಡಿ, ಅದೆಲ್ಲ ನಾವು ಊಹಾಪೋಹಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ.
ಇದೆಲ್ಲ ವರಿಷ್ಠರು ತೀರ್ಮಾನ ಮಾಡ್ತಾರೆ. ವರಿಷ್ಠರು ತೀರ್ಮಾನ ಮಾಡ್ತಾರೆ. ಹಿರಿಯರ ನಾನು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ನಾವು ಯಾರು ಮಾಡಕ್ ಅದಕ್ಕೆ ಪ್ರತಿಕ್ರಿಯೆ ಕೊಡಕ್ಕಾಗಲ್ಲ. ಪ್ರತಿಕ್ರಿಯೆ ಕೊಡೋದು ತಪ್ಪಾಗ್ತದೆ. ಎಲ್ಲರೂ ಕೂಡ ರಾಜಕಾರಣಕ್ಕೆ ಬಂದವರು ಎಲ್ಲರೂ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅಲ್ಲ ಸರ್, ಸದ್ಯದಲ್ಲೇ ಪುನರ್ರಚನೆ ಆಗುವ ಸಾಧ್ಯತೆ ಇದೆ ಅಂತ. ಅದನ್ನ ನೋಡ್ಬೇಕು. ಅದು ನನಗೆ ಗೊತ್ತಿಲ್ಲ. ಆ ವಾತಾವರಣ ಇದೆಯಲ್ಲ? ಆ ಥರ ಚಿಂತನೆ ನಡೆದಿದೆ. ಸದ್ಯಕ್ಕೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಏನಿಲ್ಲ. ಈಗ ಅಸೆಂಬ್ಲಿ ಮುಗಿದಿದೆ. ಇನ್ನು ಮುಂದೆ ಏನೇನಾಗುತ್ತೋ ನೋಡ್ಬೇಕು. ಕೆಪಿಸಿಸಿ ಅಧ್ಯಕ್ಷರದು ಅದೆಲ್ಲ ಮಾಧ್ಯಮದ ಸೃಷ್ಟಿ. ಅದೇನಾಗುತ್ತೆ ಬಿಡುತ್ತೆ ಅಂತ ಹೇಳಿ ಯಾರನ್ನು ಕೇಳಿ ಮಾಡೋದಿಲ್ಲ. ಹೈಕಮಾಂಡ್ನವ್ರು ಮಾಡೇ ಮಾಡ್ತಾರೆ. ಅಧಿಕಾರ ಹಂಚಿಕೆ ಚಿತ್ರದಲ್ಲಿ ನಿಮ್ಮ ಬೆಂಬಲಿಗ ಒಬ್ಬ ವೆಂಕಟ ಚಂದ್ರಪ್ಪ ಅಂತ ಹೇಳಿ ಇವೆಲ್ಲ ಜನರಿಗೆಲ್ಲ ಎದುರಿಸಿ ಭೂಮಾಫಿಯಾದಲ್ಲಿ ಅಲ್ಲ ಅದೆಲ್ಲ ಮಗನೇ ಹೇಳಿದ್ದಾರೆ ಸರ್ ನಿಮ್ಮ ಕೇಳಿ ಯಾವನಾರ ಹೇಳ್ಕೊಳ್ಳಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಎನ್ಕ್ವೈರಿ ಮಾಡ್ತಾರೆ. ಪೊಲೀಸರು ಇದ್ದಾರೆ. ಅಧಿಕಾರ ಹಂಚಿಕೆ ಸರ್, ಸಿಎಂದು ಅಧಿಕಾರ ಹಂಚಿಕೆ ಬಗ್ಗೆ ನೋಡಿ, ಅದೆಲ್ಲ ನಾವು ಊಹಾಪೋಹಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ವರಿಷ್ಠರು ತೀರ್ಮಾನ ಮಾಡ್ತಾರೆ. ವರಿಷ್ಠರು ತೀರ್ಮಾನ ಮಾಡ್ತಾರೆ. ಹಿರಿಯರ ನಾನು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ನಾವು ಯಾರು ಮಾಡಕ್ ಅದಕ್ಕೆ ಪ್ರತಿಕ್ರಿಯೆ ಕೊಡಕ್ಕಾಗಲ್ಲ. ಪ್ರತಿಕ್ರಿಯೆ ಕೊಡೋದು ತಪ್ಪಾಗ್ತದೆ. ಎಲ್ಲರೂ ಕೂಡ ರಾಜಕಾರಣಕ್ಕೆ ಬಂದವರು ಎಲ್ಲರೂ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅಲ್ಲ ಸರ್, ಸದ್ಯದಲ್ಲೇ ಪುನರ್ರಚನೆ ಆಗುವ ಸಾಧ್ಯತೆ ಇದೆ ಅಂತ. ಅದನ್ನ ನೋಡ್ಬೇಕು. ಅದು ನನಗೆ ಗೊತ್ತಿಲ್ಲ. ಆ ವಾತಾವರಣ ಇದೆಯಲ್ಲ? ಆ ಥರ ಚಿಂತನೆ ನಡೆದಿದೆ. ಸದ್ಯಕ್ಕೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಏನಿಲ್ಲ. ಈಗ ಅಸೆಂಬ್ಲಿ ಮುಗಿದಿದೆ. ಇನ್ನು ಮುಂದೆ ಏನೇನಾಗುತ್ತೋ ನೋಡ್ಬೇಕು. ಕೆಪಿಸಿಸಿ ಅಧ್ಯಕ್ಷರದು ಅದೆಲ್ಲ ಮಾಧ್ಯಮದ ಸೃಷ್ಟಿ. ಅದೇನಾಗುತ್ತೆ ಬಿಡುತ್ತೆ ಅಂತ ಹೇಳಿ ಯಾರನ್ನು ಕೇಳಿ ಮಾಡೋದಿಲ್ಲ. ಹೈಕಮಾಂಡ್ನವ್ರು ಮಾಡೇ ಮಾಡ್ತಾರೆ. ಅಧಿಕಾರ ಹಂಚಿಕೆ ಚಿತ್ರದಲ್ಲಿ ನಿಮ್ಮ ಬೆಂಬಲಿಗ ಒಬ್ಬ ವೆಂಕಟ ಚಂದ್ರಪ್ಪ ಅಂತ ಹೇಳಿ ಇವೆಲ್ಲ ಜನರಿಗೆಲ್ಲ ಎದುರಿಸಿ ಭೂಮಾಫಿಯಾದಲ್ಲಿ ಅಲ್ಲ ಅದೆಲ್ಲ ಮಗನೇ ಹೇಳಿದ್ದಾರೆ ಸರ್ ನಿಮ್ಮ ಕೇಳಿ ಯಾವನಾರ ಹೇಳ್ಕೊಳ್ಳಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಎನ್ಕ್ವೈರಿ ಮಾಡ್ತಾರೆ. ಪೊಲೀಸರು ಇದ್ದಾರೆ. ಅಧಿಕಾರ ಹಂಚಿಕೆ ಸರ್, ಸಿಎಂದು ಅಧಿಕಾರ ಹಂಚಿಕೆ ಬಗ್ಗೆ ನೋಡಿ, ಅದೆಲ್ಲ ನಾವು ಊಹಾಪೋಹಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ವರಿಷ್ಠರು ತೀರ್ಮಾನ ಮಾಡ್ತಾರೆ. ವರಿಷ್ಠರು ತೀರ್ಮಾನ ಮಾಡ್ತಾರೆ. ಹಿರಿಯರ ನಾನು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ನಾವು ಯಾರು ಮಾಡಕ್ ಅದಕ್ಕೆ ಪ್ರತಿಕ್ರಿಯೆ ಕೊಡಕ್ಕಾಗಲ್ಲ. ಪ್ರತಿಕ್ರಿಯೆ ಕೊಡೋದು ತಪ್ಪಾಗ್ತದೆ. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೀವಿ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.